ಕಾಣ್ತಕ್ಕಂಥ ಅಂಶಗಳಂತೆ ಬೇರೆ ಅಂಶಗಳು ಇರುತ್ತೆ. ಅಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಅಲ್ಲಿ ಏನು ಅಂತಂದರೆ ಚೋವನ ಮಗಳು ಮತ್ತು ಚೋವನ ಮಕ್ಕಳು ಯೌವನಕ್ಕೂ ಬರ್ತಾ ಇರ್ತಾರೆ. ಅವರು ತಮ್ಮ ಲೈಂಗಿಕತೆಯನ್ನು, ತಮ್ಮ ದೇಹದ ಆಕಾಂಕ್ಷೆಯನ್ನು, ತಮ್ಮ ಯೌವನವನ್ನು ಯಾವ ರೀತಿ ಎದುರಿಸಿದ್ರು, ಯಾವುದು ರಿಸಾಲ್ವ್ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕಾರಂತರು ಚೋವನದುಡಿ ಕಾದಂಬರಿಯಲ್ಲಿ ಬರೀತಾರೆ. ಆದರೆ ನಾವು ವಿಮರ್ಶೆಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ಗಮನಿಸಲ್ಲ. ಆದರೆ ಒಬ್ಬ ದೊಡ್ಡ ಲೇಖಕ ಏನು ಮಾಡ್ತಾನೆ, ಮುಂದಿನ ವಿಮರ್ಶಕರಿಗೆ ಅದು ಪ್ರಸ್ತುತ ಅನಿಸುತ್ತೇ ಇರುತ್ತೋ ಆ ಫಿಕ್ಷನಲ್ ಪ್ರೋಸೆಸ್ನಲ್ಲೇ ಬರುತ್ತಲ್ಲ, ಅವರ ಬೆಳ್ಳಿಯ ಕ್ಯಾರೆಕ್ಟರ್ ಇರ್ಬೋದು, ಗುರುವ ಅಂತ ಕಾಣ್ತಾರೆ, ಅವ್ರಿಗೆಲ್ರಿಗೂ ಒಂದು ಲೈಂಗಿಕತೆಯ ಉದಯವಾಗುವಂಥ ಕಾಲ. ಅವನು ಇನ್ನೊಬ್ಬ ಮತ ಪರಿವರ್ತನೆ ಆಗ್ಬಿಡ್ತಾನೆ, ಇನ್ನೊಬ್ಬ ಜಾತಿಯಿಂದ ಹೊರಗೂ ಮದುವೆ ಆಗ್ತಾನೆ, ಇವಳು ಬೆಳ್ಳಿ ಮುನೇಲ ಅನ್ನೋ ಜೊತೆ ಸಂಬಂಧ ಮಾಡ್ಕೊಳ್ತಾರೆ. ಇದನ್ನು ಚೋಮ ನೋಡ್ತಾನೆ. ಈ ಒಂದು ದುರಂತನೂ ಇರುತ್ತೆ, ಅದಕ್ಕೂ ಅವರು ಗಮನವನ್ನು ಕೊಡ್ತಾರೆ. ಅದೇ ರೀತಿ ಈ ಬೆಟ್ಟದ ಜೀವ ಅಂತಕ್ಕಂಥ ಒಂದು ಕಾದಂಬರಿಯಲ್ಲಿ ಈಗ ಚೋಮನಿಗೆ ಲ್ಯಾಂಡ್ ಇಲ್ಲದೆ ಇರೋದ್ರಿಂದ ಒಂದು ಜನರೇಷನ್ ಬಂತು. ಆ ಬೆಟ್ಟದ ಜೀವದಲ್ಲಿ ಬರ್ತಕ್ಕಂಥ ದಂಪತಿಗಳಿಗೆ ಎಲ್ಲವೂ ಇದೆ, ಎಲ್ಲ ಸಂಪತ್ತಿದೆ, ಭೂಮಿ ಇದೆ, ಮೇಲ್ನೋಟಕ್ಕೆ ಸಂತೋಷ ಇದೆ, ಅದರ ಅವರಲ್ಲೂ ಒಂದು ಒಂಟಿತನ ಇದೆ, ಸಮಸ್ಯೆ ಇದೆ. ಅಂದರೆ ಎಲ್ಲವೂ ಇದ್ದೂ ಒಂಟಿತನ ಇರ್ಬೋದು, ಭೂಮಿ ಇಲ್ಲದೇನೂ ಒಂಟಿತನ ಇರ್ಬೋದು. ಲೇಖಕ ಎರಡನ್ನೂ ಹೇಳ್ಬೋದು. ಅದನ್ನು ಯಾವಾಗ ಸಾಧ್ಯ ಅಂದರೆ ಫಿಕ್ಷನಲ್ ಪ್ರೋಸೆಸ್ಗೆ ಲಾಯಲ್ಟಿ ಇದ್ದಾಗ. ಅದೇ ರೀತಿ ಈ ಮರಳಿಮಣ್ಣಿಗೆ ಕಾದಂಬರಿಯಲ್ಲಿ ಲಚ್ಚ ಯಾವ ರೀತಿಯ ಪಾತ್ರ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ, ನಾಗವೇಣಿಯ ಪಾತ್ರ ಯಾವ ಥರ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ನಾವು ಅದನ್ನು ಇಟ್ಕೊಂಡು ಲಚ್ಚನನ್ನು ಒಂದು ಆರ್ಕಿಟೈಪ್ ಆಗಿ ಗ್ರಹಿಸಿ ನಾನಾ ರೀತಿಯ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಾಗವೇಣಿಯನ್ನು ಕೂಡ ನಾವು ಒಂದು ಸಂವೇದನಾಶೀಲ ಹೆಂಗಸು ಅಂತ ಹೇಳಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಕಾದಂಬರಿಯ ಬರೆಯುವ ಪ್ರಕ್ರಿಯೆಯಲ್ಲಿ ಒಂದು ತಾತ್ವಿಕತೆ ಇರುತ್ತೆ ಪಾತ್ರಗಳ ಬಗ್ಗೆ, ಅದನ್ನು ಗಮನಿಸ್ತಾ ಇದ್ದಾನೋ ಇಲ್ವೋ ಅಂತಕ್ಕಂಥದ್ದನ್ನು ಕಾರಂತರಂತಹ ಲೇಖಕರು ನೋಡ್ತಾರೆ. ಇವನು ಲಚ್ಚ ಎಲ್ಲೆಲ್ಲ ಹೋಗಿ ಲಂಪಟನಾಗಿ ತನ್ನ ದೇಹವನ್ನು ಕೆಡಿಸ್ಕೊಂಡು, ಆರೋಗ್ಯವನ್ನು ಕೆಡಿಸ್ಕೊಂಡು ಬರ್ತಾನೆ, ಕೋಡಿಗೆ ಬರ್ತಾನೆ. ಬಂದಾಗ 3-4 ವರ್ಷ ಬಿಟ್ಬಿಟ್ಟಿರ್ತಾನೆ ಹೆಂಡತಿನ. ಆದರೆ ನಾಗವೇಣಿ ಅಲ್ಲೇ ಅವಳು ಫಾರಮ್ ಲೇಬರ್ ಅದೆಲ್ಲ ಮಾಡಿಕೊಂಡು ಅಲ್ಲೇ ಇರ್ತಾಳೆ. ಅವರ ಹಿರಿಯ ಹೆಂಗಸನ್ನ ಅವರೆಲ್ಲ ನೋಡ್ಕೊಂಡಿರ್ತಾನೆ. ಈಗ ಕಾರಂತ ಏನು ಮಾಡಬೇಕು? ಈಗ ಒಂದು 3-4 ವರ್ಷದ ನಂತರ ಬಂದಿದ್ದಾನೆ ಮನೆಗೆ, ಇವಳಿಗೆ ಇನ್ನೂ ಯೌವನ ಇದೆ, ಯಾರಿಗೆ? ನಾಗವೇಣಿಗೆ. ಅದನ್ನು ಹ್ಯಾಂಡಲ್ ಮಾಡಬೇಕಲ್ಲ ಒಬ್ಬ ಫಿಕ್ಷನ್ ರೈಟ್ರಿಗೆ ತಾತ್ವಿಕತೆ ಅಂತಂದರೆ ಅದೇನೆ. ಅದನ್ನು ಅವರು ಕಾರಂತರು ಒಂದು 3-4 ಪ್ಯಾರಾಗಳಲ್ಲಿ 8-10 ವಾಕ್ಯಗಳಲ್ಲಿ ತುಂಬ ಸೂಚ್ಯವಾಗಿ ಅವರ ಒಂದು ದಿನದ ಹೇಗಿತ್ತು ಅನ್ನೋದನ್ನು ಅವರು ಸೂಚಿಸ್ತಾರೆ. ನನ್ನ ಪ್ರಕಾರ ಅದು ಮರಳಿಮಣ್ಣಿಗೆ ಮತ್ತು ಕನ್ನಡ ಕಾದಂಬರಿ ಬರವಣಿಗೆ ಅತ್ಯುತ್ತಮವಾದಂಥ ಸೂಕ್ಷ್ಮವಾದಂಥ ಪಾಠ. ಅವನು ಬರ್ತಾನೆ, ಅವ್ನು ಬಂದಾಗ ಅವಳಿಗೆ ಅವನ್ನ ರಿಜೆಕ್ಟ್ ಮಾಡಬೇಕು ಅಂತ ಅನ್ಸಲ್ಲ. ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಂದರೆ ಅವನ್ನ ರಿಜೆಕ್ಟ್ ಮಾಡಬೇಕು ಅಂತ, ಅವಳಿಗೆ ರಿಜೆಕ್ಟ್ ಮಾಡಬೇಕಾಗಲ್ಲ. ಅವಳಿಗೆ ಸಣ್ಣ ಆಸೆ ಕೇಳುತ್ತೆ ಅವಳಿಗೆ. ಅದನ್ನು ಅವ್ರು ಹೇಳ್ತಾರೆ, ಕಡುಕತ್ತಲಲ್ಲಿ ಬೆಳ್ಳಿ ಮೂಡಿದಂತೆ ಆ ಮನೆಯ ಆವರಣ ಅಂದು ಲಚ್ಚನ ಬರದಿಂದ ನಸುವಾಗಿ ಆದರೂ ಬೆಳಗಿತ್ತು ಅಂತ. ಅಂದರೆ ಅವನು ಅಷ್ಟು ವರ್ಷ ಬಿಟ್ಟೋಗಿದ್ದ ಗಂಡ ಬಂದಾಗ ಆ ಮನೆಯಲ್ಲಿ ಒಂದು ವಾತಾವರಣ ಸ್ವಲ್ಪ ಲವಲವಿಕೆಯಿಂದ ಕೂತು ಅಂತ ಬೆಳಗ್ಗೆ. ಆಮೇಲೆ ಅವನು ಊಟ ಮಾಡ್ತಾನೆ, ತಿಂಡಿ ಮಾಡ್ತಾನೆ, ಎಲ್ಲ ಆದಮೇಲೆ ಸರಿ ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿಗೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಶ್ರೀರಾಮಯ್ಯನ ಮನೆಗೆ ಹೋಗ್ತೀನಿ, ನಾನು ಅಲ್ಲೇ ಇರ್ತೀನಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಇಲ್ಲಿರಬಾರದೆ, ಇದು ನಿಮ್ಮ ಮನೆಯಲ್ಲವೇ, ನಾನು ಬೇರೆಯವಳೆ ಎಂದರು ನಾಗವೇಣಿ. ಕೊನೆಯ ಮಾತನ್ನು ಆಡುವಾಗ